ಸರಸ್ವತಿಪುರಂ ಕಲ್ಯಾಣಿಗೆ ಕೊನೆಗೂ ಕೂಡಿ ಬಂದಿದೆ ರಾಜಯೋಗ. ಮೈಸೂರು ಸಂಸ್ಥಾನದ ಕೊನೆಯ ಅರಸ ರಾಜ ಪ್ರಮುಖರಾಗಿ ಸೇವೆ ಸಲ್ಲಿಸಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಅವರು ನಗರದಲ್ಲಿ ಕಟ್ಟಿಸಿದ್ದ ಸುಮಾರು 76 ವರ್ಷಗಳ ಇತಿಹಾಸವುಳ್ಳ ದುರ್ಗಯ್ಯನ ಕೊಳ ಅಲಿಯಾಸ್ ಸರಸ್ವತಿಪುರಂ ಕಲ್ಯಾಣಿಯನ್ನು ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರುಜ್ಜೀವನಗೊಳಿಸಲು ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಿದೆ. 50ರ ದಶಕದ ಇತಿಹಾಸದಲ್ಲಿ ರಾಜವಂಶಸ್ಥರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕ್ಷೌರ ಮಾಡಿಸಲು ಬರುತ್ತಿದ್ದ ಸ್ಥಳ, ಅವರು ಅಲ್ಲಿಗೆ ಬರುತ್ತಿದ್ದಾರೆ ಎಂದು ಗೊತ್ತಾಗುತ್ತಿದ್ದಂತೆ ಸುತ್ತಮುತ್ತಲಿನ ಊರುಗಳ ನೂರಾರು ಜನರು ಅಲ್ಲಿ ಜಮಾಯಿಸುತ್ತಿದ್ದರು ಎಂದು ಹಿರಿಯರ ಬಾಯಿಯಿಂದ ಬಂದ ಮಾತು. 76 ವರ್ಷಗಳ ಹಿಂದೆ ಜಯಚಾಮರಾಜೇಂದ್ರ ಒಡೆಯರ್ ಕಟ್ಟಿಸಿದ್ದ ಕಲ್ಯಾಣಿಯ ಕಾಯಕಲ್ಪಕ್ಕೆ ಮುಂದಾದ ನಗರ ಪಾಲಿಕೆ ಈಗಾಗಲೇ 4 ಕೋಟಿ ರೂಪಾಯಿ ವೆಚ್ಚದ ಡಿಪಿಆರ್ ಅನ್ನು ಸಿದ್ಧಗೊಳಿಸಿದೆ. ಮತ್ತೆ ಸರಸ್ವತಿಪುರಂ ಕಲ್ಯಾಣಿಗೆ ಪುನಶ್ಚೇತನವಾಗಲಿ ಎಂದು ಎಲ್ಲರ ಆಶಯ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಆಂದೋಲನ ಪೇಜ್ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.